ಗೋಲ್ಡ್ ಅಲ್ಲ ಡೈಮಂಡ್ ಅಲ್ಲ, ಈ ಒಂದು ಮೆಟಲ್ ಫ್ಯೂಚರ್ ನಲ್ಲಿ ಹೈಯೆಸ್ಟ್ ಡಿಮಾಂಡ್ ಕ್ರಿಯೇಟ್ ಮಾಡಕ್ಕೆ ಹೋಗ್ತಾ ಇದೆ. ಅದೇ Let's talk about silver. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಇದೊಂದು ಪ್ರೀಶಿಯಸ್ ಇಂಡಸ್ಟ್ರಿಯಲ್ ಮೆಟಲ್. ಹಳೆ ಕಾಲದಲ್ಲಿ ಜನರೆಲ್ಲರೂ ಸಿಲ್ವರ್ ನ ಕಾಯಿನ್ ತರ ಕರೆನ್ಸಿ ತರ ಬಳಸ್ತಾ ಇದ್ರು. ಆದ್ರೆ ಇವಾಗ ಇವಿ ಹಿಡಿದು ಟಿವಿ ವರ್ಗು ಯಾವುದೇ ಟೆಕ್ನಾಲಜಿ ಆದ್ರೂ ಸಿಲ್ವರ್ ಇಲ್ಲದೆ ನಡೆಯಲ್ಲ. ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ಗೋಲ್ಡ್ ಮೈನಿಂಗ್ ಕಷ್ಟ ಅಂತ ಅಂದ್ಬಿಟ್ಟು, ಬಟ್ ಸಿಲ್ವರ್ ಈಸಿಯಾಗಿ ಸಿಗುತ್ತೆ ಅಲ್ವಾ ಅಂತ. ಬಟ್ ಅದು ನಿಜ ಅಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆವರೇಜ್ ಆಗಿ ಒಂದು ಟನ್ ರಾಕ್ ಮೈನ್ ಮಾಡಿದ್ರೆ ಅದರಲ್ಲಿ ಬರೋದು ಕೇವಲ 50 ರಿಂದ 100 ಗ್ರಾಮ್ ಸಿಲ್ವರ್ ಮಾತ್ರ ಅಷ್ಟೇ. ಅದು ಕೂಡ ಮೋಸ್ಟ್ಲಿ ಕಾಪರ್ ಮತ್ತೆ ಜಿಂಕ್ ನ ಬೈ ಪ್ರಾಡಕ್ಟ್ ಆಗಿರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ರೀಫಿಲ್ ಮಾಡಾದ್ಮೇಲೆ ಮಾತ್ರ ಅದನ್ನ ನಾವು ಯೂಸ್ ಮಾಡಕ್ಕಾಗುತ್ತೆ. ಪಾಸ್ಟ್ 10 years ನಲ್ಲಿ ಗೋಲ್ಡ್ ಬಂದ್ಬಿಟ್ಟು 300% ಗ್ರೋ ಆದ್ರೆ ಸಿಲ್ವರ್ ಮಾತ್ರ 500% ಗ್ರೋ ಆಗಿದೆ. ಇದರ ಹಿಂದೆಗಡೆ ಇರೋ ಒಂದು ಅಸಲಿ ಕಾರಣ ಏನು ಅಂತಂದ್ರೆ ಇವಿ ಬೂಮ್ ಮತ್ತು ಎಲೆಕ್ಟ್ರಾನಿಕ್ ಬೂಮ್. ಪ್ರತಿಯೊಂದು ಎಲೆಕ್ಟ್ರಾನಿಕ್ ವೆಹಿಕಲ್ ಮತ್ತೆ ಸೋಲಾರ್ ಪ್ಯಾನಲ್ ಗಳಲ್ಲಿ ಅರೌಂಡ್ 25 to 50 ಗ್ರಾಮ್ ಸಿಲ್ವರ್ ನ ಯೂಸ್ ಮಾಡ್ತಾರೆ. ಅಂಡ್ ಇದೇ ಒಂದು ರೀಸನ್ ಇಂದ ಫ್ಯೂಚರ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ಇದಕ್ಕೆ. ಇದರ ಒಂದು ಮೇನ್ ರೀಸನ್ ಸಾಲಿಡ್ ಸ್ಟೇಟ್ ಬ್ಯಾರಿಯರ್. ಸ್ಯಾಮ್ಸಂಗ್ ಮತ್ತು BMW ತರದ ಕಂಪನಿಗಳು ಸಾಲಿಡ್ ಸ್ಟೇಟ್ ಬ್ಯಾರಿಯರ್ಸ್ ಮೇಲೆ ವರ್ಕ್ ಮಾಡುತ್ತೆ. ಇದು ಬರೀ 10 minutes ನಲ್ಲಿ 100% ಚಾರ್ಜ್ ಆಗುತ್ತೆ. ಅಂಡ್ 20 years ಲೈಫ್ ಸ್ಪ್ಯಾನ್ ಇರುತ್ತೆ. ಅಂಡ್ ಬ್ಯಾಟರಿ ಸೇಫ್ಟಿ ಜೊತೆಗೆ ಬರುತ್ತೆ. ಸೊ ಟೆಕ್ನಾಲಜಿ ಬದಲಾಗಬಹುದು, ಆದ್ರೆ ಫಿಸಿಕ್ಸ್ ಮಾತ್ರ ಯಾವತ್ತೂ ಬದಲಾಗಲ್ಲ. ಸೊ ಇವಾಗ ನೀವೇ ಹೇಳಿ, ವರ್ಲ್ಡ್ ನ ಗೋಲ್ಡ್ ಲೀಡ್ ಮಾಡುತ್ತಾ ಅಥವಾ ಸಿಲ್ವರ್ ಲೀಡ್ ಮಾಡುತ್ತಾ? ಯಾರಾದ್ರೂ ನಿಮ್ಮ ಫ್ರೆಂಡ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ತಪ್ಪದೇ ಇರಲಿಲ್ಲ ಶೇರ್ ಮಾಡಿ. ಅಂಡ್ ಇದೇ ತರ ಮತ್ತಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ಗೋಸ್ಕರ ಇವಾಗಲೇ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಇನ್ನು ಸಿಗೋಣ ಮತ್ತೆ.